ಇವತ್ತು ನಾನು ಕ್ಲಬ್ಗೆ ಹೋಗಿದ್ದೆ. ಬಾಸು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ರವೀಂದ್ರ. ನಾನು ಬೆಳಗ್ಗೆ ಎದ್ದು ಆಚೆ ಬಂದಾಗ ನರೇಶನ್ ಅವರು 3 ಬ್ಯಾಟ್ ಎತ್ಕೊಂಡು ಹೀರೋ ತರ ರೆಡಿ ಆಗಿದ್ರು. ಅಷ್ಟರಲ್ಲೇ ಗೋಪಾಲಣ್ಣ ಅವರು ಟೋಪಿ ಹಾಕೊಂಡು ಅವ್ರ ಕರ್ಕಿ ತಕೊಂಡು ನಮ್ಮ ಹತ್ರ ಬಂದ್ರು. ನರೇಶನ್ ಅವರು ಹೀರೋ ತರ ರೆಡಿ ಆಗಿದ್ರು. ಆದ್ರೆ ಗಾಡಿ ಪೆಟ್ರೋಲ್ ಏನಿಲ್ಲ. ಪೆಟ್ರೋಲ್ ಹಾಕ್ಸಕ್ಕೆ ನಾನು ಪೆಟ್ರೋಲ್ ಬಂಕ್ ಹೋದಾಗ ನಮ್ಮ ಅಣ್ಣ ಮತ್ತೆ ದರ್ಶನ ಅಷ್ಟರಲ್ಲಿ ಪೆಟ್ರೋಲ್ ಹಾಕ್ಸ್ತಾರೆ. ಅದು ಮನುಷ್ಯ ಜೊತೆ ಅಲ್ಲ, ನಾಯಿ ಜೊತೆ. ಆಮೇಲೆ ನಾವೆಲ್ಲರೂ ಪೆಟ್ರೋಲ್ ಹಾಕ್ಸ್ಕೊಂಡು ನಾವೆಲ್ಲರೂ ಹೋಗಿದ್ದೆ ಮ್ಯಾಗ್ನಲ್ಲೇ ಕ್ಲಬ್ಗೆ. ಗುರು ನಾನೇ ಅಂತ ಇದೆ ಫಸ್ಟ್ ಗುರು ಕ್ಲಬ್ಗೆ ಬಂದಿರೋದು. ಅದಕ್ಕೆ ಅಂತಲೇ ನಾವೆಲ್ಲರೂ ಫಸ್ಟ್ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿ ಆಮೇಲೆ ನಾವೆಲ್ಲರೂ ಟೀಮ್ ಮಾಡ್ಕೊಂಡು ಆಟನ ಶುರು ಮಾಡಿದ್ವಿ. ಗುರು ಇವತ್ತು ನರೇಶನ್ ಅವ್ರು ಫಾರ್ಮ್ ಆಗಿರಲಿಲ್ಲ. ಅದಕ್ಕೆ ಅಂತಲೇ ಫಸ್ಟ್ ಮ್ಯಾಚ್ ಫಸ್ಟ್ ಬಾಲೇ ಔಟ್ ಆದ್ರು. ಆಮೇಲೆ ನಾವೆಲ್ಲ ಸುಸ್ತಾಗೋವರೆಗೂ ಆಡ್ಕೊಂಡು ನಾವೆಲ್ಲರೂ ನಮ್ಮ ಗಾಡಿಗಳನ್ನ ತಕೊಂಡು ನಾವು ಹೋಗಿದ್ದೆ ಮಂಜಣ್ಣ ಹೋಟ್ಲಿಗೆ. ನಾವು ಗೆದ್ದಿರೋ ಟೀಮ್ ಅಲ್ವಾ, ಅದಕ್ಕೆ ಅಂತಾನೆ ನಾವೆಲ್ಲರೂ ಫಸ್ಟೇ ಹೋಟ್ಲಿಗೆ ಹೋಗಿದ್ದು. ಆಮೇಲೆ ಸೋತಿರೋ ಟೀಮು ಲಾಸ್ಟ್ ಗ್ರ್ಯಾಂಡ್ ಟಿಕೆಟ್. ಅಲ್ಲೇ ನಾವೆಲ್ಲರೂ ಟಿಫನ್ ಮಾಡ್ಕೊಂಡು ನನ್ನ ಕಾಲೇಜ್ ಲೇಟ್ ಆಗಿತ್ತು ಅಂತ ನಾನು ಈ ರೀತಿ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಬಂದೆ ಗುರು. ಆದ್ರೆ ಒಂದಲ್ಲ 2 ಟ್ರೈನ್ ಹೋದ್ರು ನಮ್ಮ ಬಸ್ಸೇ ಬಂದಿಲ್ಲ. ಆಮೇಲೆ ಬಂದಿರೋ ಹಳೆ ಬಸ್ ಹತ್ಕೊಂಡು ನಾನು ಕಾಲೇಜ್ಗೆ ಹೋದೆ. ಕಾಲೇಜ್ ನಮ್ಮ ಸೀನಿಯರ್ನ ನಮ್ಮ ಮ್ಯಾಮ್ ಆಚೆ ಹಾಕ್ಬಿಟ್ಟಿರೋದು. ಯಾಕೆ ಅಂತ ಗೊತ್ತಿಲ್ಲ, ಮೈಕ್ರೋಬಯಾಲಜಿ ಮ್ಯಾಮ್. ಆಮೇಲೆ ಅಪರೂಪಕ್ಕೆ ಅಂತ ಕಾಲೇಜ್ ಕಡೆ ಮುಖ ತೋರಿಸಿದ್ರೆ ತೇಜಸ್ ಮತ್ತೆ ಅವಿನಾಶ್ ಮಾತಾಡಿಸಿದ್ರೆ ಮನೋಜ್ ಎಲ್ಲೋ ಹೋಯ್ತಾ ಇದ್ದ. ಅರ್ಥ ಆಯ್ತು ಅನ್ಸುತ್ತೆ ಗುರು. ನಾವೆಲ್ಲರೂ ಕಾಲೇಜ್ ಹೋಗೋದು 2 ರೀಸನ್ಗೆ. ಒಂದು ಅಟೆಂಡೆನ್ಸ್ಗೆ, ಇನ್ನೊಂದು ನೆನ್ನೆ ಆಗಿರೋ ಮ್ಯಾಚ್ ಬಗ್ಗೆ ಮಾತಾಡಕ್ಕೆ. ಇದ್ರು ಗೆಲ್ಲಲ್ಲ ಅಂತ ಗೊತ್ತೆ ಅಮ್ಮಯ್ಯ ಅವರು. ಆಗ್ಲೇ ಹಾಸ್ಟೆಲ್ ಕಿರಿಸ್ತವ್ರೆ ಹೆಂಗ್ ಕಿರಿಸ್ತಾ ಇದ್ರು ಗೊತ್ತಾ ಹಾಸ್ಟೆಲ್ ಅಲ್ಲಿ. ನಾವೆಲ್ಲರೂ ನೆನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸೀನಿಯರ್ ಸಿಕ್ಕರು. ಕ್ಯಾಮ್ರಾ ಎತ್ತ ತಕ್ಷಣ ಓಡ್ಬಿಟ್ರು. ಆಮೇಲೆ BIT ಕ್ಯಾಂಟೀನ್ ಹೋಗಿ ಬಿಸಿ ನೂಡಲ್ಸ್ ತಿಂದ ಬರ್ಬೇಕಾದ್ರೆ ಒಂದು ಜ್ಯೂಸ್ ಕುಡಿತಾ ಬಸ್ ಹತ್ಕೊಂಡು ಮನೆಗೆ ಬಂದೆ. ಫಾಲೋ ಮಾಡ್ರಪ್ಪ.